ಓಂ ಶಾಂತಿ. ತಾರೀಕು 25/4/2024 ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ಈ ಪುರುಷೋತ್ತಮ ಯುಗವೇ ಗೀತೆಯ ಅಧ್ಯಾಯವಾಗಿದೆ. ಇದರಲ್ಲಿಯೇ ನೀವು ಪುರುಷಾರ್ಥ ಮಾಡಿ ಉತ್ತಮ ಪುರುಷರು ಅರ್ಥಾತ್ ದೇವತೆಗಳಾಗಬೇಕು. ಪ್ರಶ್ನೆ: ಸದಾ ಯಾವ ಒಂದು ಮಾತಿನ ಗಮನವಿದ್ದಾಗ ದೋಣಿಯು ಪಾರಾಗಿ ಬಿಡುತ್ತದೆ? ಉತ್ತರ: ನಾವು ಈಶ್ವರನ ಸಂಘದಲ್ಲಿ ಇರಬೇಕು ಎಂದು ಸದಾ ಗಮನವಿದ್ದರೂ ಸಹ ದೋಣಿಯು ಪಾರಾಗಿ ಬಿಡುತ್ತದೆ. ಒಂದು ವೇಳೆ ಸಂಘದೋಷದಲ್ಲಿ ಬಂದರೆ, ಸಂಶಯ ಬಂದರೆ ದೋಣಿಯು ವಿಷಯ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ತಂದೆಯು ಏನನ್ನು ತಿಳಿಸುತ್ತಾರೋ ಅದರಲ್ಲಿ ಮಕ್ಕಳಿಗೆ ಸ್ವಲ್ಪವೂ ಸಂಶಯ ಬರಬಾರದು. ತಂದೆಯು ತಾವು ಮಕ್ಕಳನ್ನು ತನ್ನ ಸಮಾನ ಪವಿತ್ರರು ಜ್ಞಾನಪೂರ್ಣರನ್ನಾಗಿ ಮಾಡಲು ಬಂದಿದ್ದಾರೆ. ತಂದೆಯ ಸಂಘದಲ್ಲಿಯೇ ಇರಬೇಕು. ಓಂ ಶಾಂತಿ. ಭಗವಾನ್ ವಾಚ: ಮಕ್ಕಳು ತಿಳಿದುಕೊಂಡಿದ್ದೀರಿ, ಯಾವ ತಂದೆಯು 5000 ವರ್ಷಗಳ ಹಿಂದೆ ತಿಳಿಸಿದರು ಈಗ ಅದೇ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಮಕ್ಕಳಿಗೆ ತಿಳಿದಿದೆ, ಪ್ರಪಂಚದವರಿಗೆ ಏನೂ ತಿಳಿದಿಲ್ಲ. ಆದ್ದರಿಂದ ಅವರನ್ನು ಗೀತೆಯ ಭಗವಂತನು ಯಾವಾಗ ಬಂದರು ಎಂದು ಕೇಳಬೇಕು. ನಾನು ರಾಜಯೋಗವನ್ನು ಕಲಿಸಿ ನಿಮ್ಮನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತೇನೆ ಎಂದು ಭಗವಂತನು ಯಾವುದನ್ನು ಹೇಳಿದರು? ಆ ಗೀತಾ ಅಧ್ಯಾಯವು ಯಾವಾಗ ನಡೆದಿತ್ತು? ಇದನ್ನು ಕೇಳಬೇಕು. ಈ ಮಾತನ್ನು ಯಾರೂ ತಿಳಿದಿಲ್ಲ. ಈಗ ನೀವು ನೇರವಾಗಿ ಕೇಳುತ್ತಿದ್ದೀರಿ. ಗೀತೆಯ ಅಧ್ಯಾಯ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ನಡುವೆಯೇ ಇರಬೇಕು. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದರೆ ಅವಶ್ಯಕವಾಗಿ ಸಂಗಮ ಯುಗದಲ್ಲಿ ಬರುತ್ತಾರೆ. ಪುರುಷೋತ್ತಮ ಸಂಗಮ ಯುಗವು ಅವಶ್ಯವಾಗಿ ಇದೆ. ಬಲೆ ಪುರುಷೋತ್ತಮ ವರ್ಷವೆಂದು ಹೇಳುತ್ತಾರೆ, ಆದರೆ ಪಾಪ ಅವರಿಗೆ ಗೊತ್ತಿಲ್ಲ. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಅರ್ಥವಾಗಿದೆ. ಉತ್ತಮ ಪುರುಷರಾಗಲು ಅರ್ಥಾತ್ ಮನುಷ್ಯರನ್ನು ಉತ್ತಮ ದೇವತೆಗಳನ್ನಾಗಿ ಮಾಡಲು ತಂದೆಯೇ ಬಂದು ಓದಿಸುತ್ತಾರೆ. ಮನುಷ್ಯರಲ್ಲಿ ಉತ್ತಮ ಪುರುಷರು ಈ ದೇವತೆಗಳು ಲಕ್ಷ್ಮೀನಾರಾಯಣರು ಆಗಿದ್ದಾರೆ. ಈ ಸಂಗಮ ಯುಗದಲ್ಲಿ ತಂದೆಯು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ದೇವತೆಗಳು ಅವಶ್ಯಕವಾಗಿ ಸತ್ಯಯುಗದಲ್ಲಿಯೇ ಇರುತ್ತಾರೆ. ಉಳಿದೆಲ್ಲರೂ ಕಲಿಯುಗದಲ್ಲಿ ಇದ್ದಾರೆ. ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇದು ಪಕ್ಕಾ ನೆನಪು ಮಾಡಬೇಕು. ಇಲ್ಲವೆಂದರೆ ತಮ್ಮ ಕುಲವನ್ನು ಎಂದೂ ಯಾರು ಮರೆತು ಹೋಗುವುದಿಲ್ಲ. ಆದರೆ ಇಲ್ಲಿ ಮಾಯೆಯು ಮರೆಸಿಬಿಡುತ್ತದೆ. ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ, ನಂತರ ದೇವತಾ ಕುಲದವರಾಗುತ್ತೇವೆ. ಒಂದು ವೇಳೆ ಇದು ನೆನಪಿದ್ದರೂ ಸಹ ಬಹಳ ಖುಷಿಯಾಗುತ್ತದೆ. ನೀವು ರಾಜಯೋಗವನ್ನು ಓದುತ್ತಿದ್ದೀರಿ. ಈಗ ಮತ್ತೆ ಭಗವಂತನು ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಮತ್ತೆ ಭಾರತದ ಪ್ರಾಚೀನ ಯೋಗವನ್ನು ಕಲಿಸುತ್ತಾರೆ. ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂದು ತಿಳಿಸುತ್ತೀರಿ. ತಂದೆಯು ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಅದರ ಮೇಲೆ ಜಯಗಳಿಸುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ. ಪವಿತ್ರತೆಯ ಮಾತಿನಲ್ಲಿ ಎಷ್ಟೊಂದು ವಾದ ಮಾಡುತ್ತಾರೆ. ಮನುಷ್ಯರಿಗೆ ವಿಕಾರ ಒಂದು ಖಜಾನೆಯಾಗಿದೆ. ಲೌಕಿಕ ತಂದೆಯಿಂದ ಈ ಆಸ್ತಿಯು ಸಿಕ್ಕಿದೆ. ಬಾಲಕರಾಗುತ್ತಾರೆ ಎಂದರೆ ಮೊಟ್ಟ ಮೊದಲು ತಂದೆಯ ಆಸ್ತಿ ಸಿಗುತ್ತದೆ. ವಿವಾಹ ಮಾಡಿಸುತ್ತಾರೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ ಅಂದ ಮೇಲೆ ಅವಶ್ಯಕವಾಗಿ ಕಾಮವಿಕಾರವನ್ನು ಜಯಿಸುವುದರಿಂದಲೇ ಜಗಜ್ಜೀತರಾಗುತ್ತೀರಿ. ತಂದೆಯು ಅವಶ್ಯಕವಾಗಿ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಮಹಾಭಾರಿ ಮಹಾಭಾರತದ ಯುದ್ಧವೂ ಇದೆ. ನಾವು ಸಹ ಇಲ್ಲಿ ಇದ್ದೇವೆ. ಎಲ್ಲರೂ ಬಹುಬೇಗನೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆಯುತ್ತಾರೆ ಎಂದಲ್ಲ. ಪ್ರತಿಯೊಂದು ಮಾತಿನಲ್ಲಿ ಸಮಯವೂ ಹಿಡಿಸುತ್ತದೆ. ಮುಖ್ಯವಾದ ಮಾತು ಮಕ್ಕಳು ಇದನ್ನೇ ಬರೆಯುತ್ತಾರೆ, ಬಾಬಾ, ನಾವು ವಿಷಯವಾತರಣಿ ನದಿಯಲ್ಲಿ ಬಿದ್ದು ಹೋದೆವು.
ಆದ್ದರಿಂದ ಅವಶ್ಯವಾಗಿ ಆದೇಶವಿದೆ. ಕಾಮವಿಕಾರವನ್ನು ಜಯಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ ಎಂದು ತಂದೆಯ ಆಜ್ಞೆಯಾಗಿದೆ. ಜಗಜ್ಜೀತರಾಗಿ ಮತ್ತೆ ವಿಕಾರದಲ್ಲಿ ಹೋಗುತ್ತಿರುತ್ತಾರೆಂದಲ್ಲ, ಈ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದಾರೆ. ಇವರಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಹೇಳಲಾಗುತ್ತದೆ. ದೇವತೆಗಳಿಗೆ ಎಲ್ಲರೂ ನಿರ್ವಿಕಾರಿಗಳು ಎಂದು ಹೇಳುತ್ತಾರೆ. ಅದಕ್ಕೆ ನೀವು ರಾಮರಾಜ್ಯವೆಂದು ಹೇಳುತ್ತೀರಿ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ, ಇದು ವಿಕಾರಿ ಪ್ರಪಂಚವಾಗಿದೆ. ಅಪವಿತ್ರ ಗೃಹಸ್ಥ ಆಶ್ರಮವಾಗಿದೆ. ಪವಿತ್ರ ಗೃಹಸ್ಥ ಆಶ್ರಮ ನಿವಾಸಿಗಳಾಗಿದ್ದಿರಿ ಎಂದು ತಂದೆಯು ತಿಳಿಸುತ್ತಾರೆ. ಈಗ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಅಪವಿತ್ರರಾಗಿದ್ದೀರಿ. ಇದು 84 ಜನ್ಮಗಳ ಕಥೆಯಾಗಿದೆ. ಹೊಸ ಪ್ರಪಂಚವು ಅವಶ್ಯಕವಾಗಿ ಇಂತಹ ನಿರ್ವಿಕಾರಿ ಆಗಿರಬೇಕು. ಭಗವಂತ ಯಾರು ಪವಿತ್ರ ಸಾಗರ ಆಗಿದ್ದಾರೋ ಅವರೇ ಸ್ಥಾಪನೆ ಮಾಡುತ್ತಾರೆ. ನಂತರ ರಾವಣ ರಾಜ್ಯ ಅವಶ್ಯವಾಗಿ ಬರುತ್ತದೆ. ಹೆಸರೇ ಆಗಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ. ರಾವಣ ರಾಜ್ಯವೆಂದರೆ ಆಸುರಿ ರಾಜ್ಯ. ಈಗ ನೀವು ಆಸುರಿ ರಾಜ್ಯದಲ್ಲಿ ಕುಳಿತಿದ್ದೀರಿ. ಈ ಲಕ್ಷ್ಮೀನಾರಾಯಣರು ದೈವಿ ರಾಜ್ಯದ ಚಿಹ್ನೆಯಾಗಿದ್ದಾರೆ. ನೀವು ಮಕ್ಕಳು ಮುಂಜಾನೆ ಶಾಂತಿ ಯಾತ್ರೆಯನ್ನು ಮಾಡುತ್ತೀರಿ. ಪ್ರಭಾತವೆಂದು ಮುಂಜಾನೆಗೆ ಹೇಳಲಾಗುತ್ತದೆ. ಈ ಸಮಯದಲ್ಲಿ ಮನುಷ್ಯರು ಮಲಗಿರುತ್ತಾರೆ. ಆದ್ದರಿಂದ ತಡವಾಗಿ ಮಾಡುತ್ತೀರಿ. ಯಾವಾಗ ಅಲ್ಲಿ ಸೇವಾ ಕೇಂದ್ರವು ಇರುತ್ತದೋ ಆಗ ಪ್ರದರ್ಶನಿಯು ಚೆನ್ನಾಗಿ ಆಗುತ್ತದೆ. ಅಲ್ಲಿ ಎಲ್ಲರೂ ಬಂದು ಕಾಮ ಮಹಾಶತ್ರು ಆಗಿದೆ ಎಂದು ತಿಳಿದುಕೊಳ್ಳಬೇಕು. ಇದರ ಮೇಲೆ ಜಯಗಳಿಸುವುದರಿಂದ ಜಗಜ್ಜೀತರಾಗುತ್ತಾರೆ. ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೈಟ್ ಚಿತ್ರವು ಅವಶ್ಯಕವಾಗಿ ಜೊತೆಯಲ್ಲಿ ಇರಬೇಕು. ಇದನ್ನಂತೂ ಮರೆಯಬಾರದು. ಈ ಚಿತ್ರ ಮತ್ತೊಂದು ಏಣಿಯ ಚಿತ್ರವಿರಬೇಕು. ಹೀಗೆ ವಾಹನದಲ್ಲಿ ದೇವಿಯನ್ನು ಮೆರವಣಿಗೆ ಮಾಡುತ್ತಾರೆ. ಹಾಗೆಯೇ ನೀವು 1-2 ವಾಹನಗಳನ್ನು ಶೃಂಗರಿಸಿ ಅದರಲ್ಲಿ ಮುಖ್ಯ ಚಿತ್ರಗಳನ್ನು ಮೆರವಣಿಗೆ ಮಾಡಿದರೆ ಬಹಳ ಚೆನ್ನಾಗಿ ಇರುತ್ತದೆ. ದಿನ ಪ್ರತಿದಿನ ಚಿತ್ರಗಳ ವೃದ್ಧಿಯೂ ಆಗುತ್ತಿರುತ್ತದೆ. ನಿಮ್ಮ ಜ್ಞಾನವೂ ವೃದ್ಧಿ ಆಗುತ್ತಿರುತ್ತದೆ. ಮಕ್ಕಳ ವೃದ್ಧಿಯೂ ಆಗುತ್ತಿರುತ್ತದೆ. ಅದರಲ್ಲಿ ಬಡವರು, ಸಾಹುಕಾರರು ಎಲ್ಲರೂ ಬಂದು ಬಿಡುತ್ತಾರೆ. ಶಿವ ತಂದೆಯ ಭಂಡಾರವು ತುಂಬುತ್ತಾ ಹೋಗುತ್ತದೆ. ಯಾರು ಭಂಡಾರವನ್ನು ತುಂಬುತ್ತಾರೋ ಅವರಿಗೆ ಪ್ರತಿಫಲವಾಗಿ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಸಿಗುತ್ತದೆ. ಆದ್ದರಿಂದಲೇ ತಂದೆಯು ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು 21 ಜನ್ಮಗಳಿಗಾಗಿ ಪರಮಾಪದಂಪತಿಗಳು ಆಗುವವರು ಆಗಿದ್ದೀರಿ. ನೀವು 21 ಪೀಳಿಗೆಗೆ ಜಗತ್ತಿನ ಮಾಲೀಕರಾಗಿ ಬಿಟ್ಟಿದ್ದೀರಿ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ. ನಾನೇ ಪ್ರತ್ಯಕ್ಷದಲ್ಲಿ ಬಂದಿದ್ದೇನೆ. ನಿಮಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದೇನೆ. ಹೇಗೆ ಮಕ್ಕಳು ಜನಿಸಿದರೋ ತಂದೆಯ ಆಸ್ತಿಯು ಅವರ ಅಂಗೈಯಲ್ಲಿಯೇ ಇದ್ದಂತೆ. ಈ ಮನೆ, ಮಠ ಮೊದಲಾದವುಗಳೆಲ್ಲ ನಿಮ್ಮದೇ ಆಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ನೀವು ನನ್ನವರಾಗುತ್ತೀರೆಂದರೆ ಸ್ವರ್ಗದ 21 ಜನ್ಮಗಳ ರಾಜ್ಯವು ನಿಮ್ಮದಾಗುತ್ತದೆ. ಏಕೆಂದರೆ ನೀವು ಕಾಲನ ಮೇಲೆ ಜಯ ಪಡೆಯುತ್ತೀರಿ. ಆದ್ದರಿಂದ ತಂದೆಗೆ ಮಹಾಕಾಳನೆಂದು ಹೇಳಲಾಗುತ್ತದೆ. ಮಹಾಕಾಳನೆಂದರೆ ಸಾಯಿಸುವವರಲ್ಲ, ಹೀಗೆ ಅವರನ್ನು ಮಹಿಮೆ ಮಾಡಲಾಗುತ್ತದೆ. ಭಗವಂತನು ಯಮದೂತರನ್ನು ಕಳುಹಿಸಿ ಕರೆಸಿಕೊಂಡರು ಎಂದು ತಿಳಿಯುತ್ತಾರೆ. ಇಂತಹ ಯಾವುದೇ ಮಾತಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ನಾನು ಕಾಲರ ಕಾಲನಾಗಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ. ಗಿರಿಜನರು ಮಹಾಕಾಳನನ್ನು ಬಹಳ ಮಾನ್ಯ ಮಾಡುತ್ತಾರೆ. ಮಹಾಕಾಳನ ಮಂದಿರವೂ ಇದೆ, ಬಾವುಟಗಳನ್ನು ಹಾಕುತ್ತಾರೆ ಅಂದಾಗ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಇದು ಸರಿಯಾದ ಮಾತಾಗಿದೆ ಎಂಬುದನ್ನು ತಿಳಿಯುತ್ತೀರಿ. ತಂದೆಯನ್ನು ನೆನಪು ಮಾಡುವುದರಿಂದ ಜನ್ಮ ಜನ್ಮಾಂತರದ ವಿಕರ್ಮಗಳು ಭಸ್ಮವಾಗುತ್ತವೆ. ಅಂದ ಮೇಲೆ ಅದರ ಪ್ರಚಾರ ಮಾಡಬೇಕು. ಕುಂಭಮೇಳ ಮೊದಲಾದವು ಬಹಳಷ್ಟು ಆಗುತ್ತವೆ. ಸ್ನಾನ ಮಾಡುವ ಮಹತ್ವಿಕೆಯನ್ನು ಬಹಳ ತಿಳಿಸಿದ್ದಾರೆ. ಈಗ ನೀವು ಮಕ್ಕಳಿಗೆ ಈ ಜ್ಞಾನಾಮೃತವು
5,000 ವರ್ಷಗಳ ನಂತರ ಸಿಗುತ್ತದೆ. ವಾಸ್ತವದಲ್ಲಿ ಇದರ ಹೆಸರು ಅಮೃತವಲ್ಲ, ಇದು ವಿದ್ಯೆಯಾಗಿದೆ. ಇವೆಲ್ಲವೂ ಭಕ್ತಿ ಮಾರ್ಗದ ಹೆಸರುಗಳಾಗಿವೆ. ಅಮೃತ ಎಂಬ ಹೆಸರನ್ನು ಚಿತ್ರಗಳಲ್ಲಿಯೂ ನೀರನ್ನು ತೋರಿಸಿದ್ದಾರೆ. ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ವಿದ್ಯೆಯಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ, ಅದರಲ್ಲಿ ನಾನೇ ಓದಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಭಗವಂತನಿಗೆ ಯಾವುದೇ ಅಂತಹ ಶೃಂಗರಿಸುವಂತ ರೂಪವಂತೂ ಇಲ್ಲ. ತಂದೆಯು ಈ ಬ್ರಹ್ಮರವರಲ್ಲಿ ಬಂದು ಓದಿಸುತ್ತಾರೆ. ಓದಿಸಿ ಆತ್ಮಗಳನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ. ತಮ್ಮ ಸಮಾನರನ್ನಾಗಿ ಮಾಡಲು ಲಕ್ಷ್ಮೀನಾರಾಯಣರಂತೂ ಇಲ್ಲ, ಆತ್ಮವೇ ಓದುತ್ತದೆ. ಅವರು ತಮ್ಮ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ. ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆಂದಲ್ಲ, ಅವರು ಕೃಷ್ಣನನ್ನು ತೋರಿಸುತ್ತಾರೆ. ಕೃಷ್ಣನು ಹೇಗೆ ಓದಿಸುತ್ತಾನೆ? ಸತ್ಯಯುಗದಲ್ಲಿ ಪತಿತರು ಇರುವುದಿಲ್ಲ, ಕೃಷ್ಣ ಇರುವುದೇ ಸತ್ಯಯುಗದಲ್ಲಿ. ಮತ್ತೆಂದು ಕೃಷ್ಣನನ್ನು ನೀವು ನೋಡುವುದಿಲ್ಲ. ನಾಟಕದಲ್ಲಿ ಪ್ರತಿಯೊಬ್ಬರ ಪುನರ್ಜನ್ಮದ ಚಿತ್ರವು ಸಂಪೂರ್ಣ ಭಿನ್ನವಾಗಿರುತ್ತದೆ. ನಾಟಕದ ಲೀಲೆಯಾಗಿದೆ, ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ. ನೀವು ಚಾಚೂ ತಪ್ಪದೆ ಇದೇ ಮುಖ ಲಕ್ಷಣಗಳಿಂದ, ಇದೇ ವಸ್ತ್ರಗಳಲ್ಲಿ ಕಲ್ಪ ನೀವೇ ಓದುತ್ತಾ ಬಂದಿದ್ದೀರಿ. ಚಾಚೂ ತಪ್ಪದೆ ಪುನರಾವರ್ತನೆ ಆಗುತ್ತದೆಯಲ್ಲವೇ ಎಂದು ತಂದೆಯೂ ಹೇಳುತ್ತಾರೆ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು, ಅಂದರೆ ಯಾವುದನ್ನು ಕಲ್ಪದ ಹಿಂದೆ ಪಡೆದುಕೊಂಡಿದೆಯೋ ಅದನ್ನೇ ಪಡೆದುಕೊಳ್ಳುತ್ತದೆ. ನಾಟಕದಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ. ಅವು ಸೀಮಿತವಾದ ಮಾತುಗಳಾಗಿವೆ. ಇವು ಬೇಹದ್ದಿನ ಮಾತುಗಳಾಗಿವೆ. ಇದನ್ನು ಬೇಹದ್ದಿನ ತಂದೆಯ ಹೊರತು ಅನ್ಯರು ತಿಳಿಸಲು ಸಾಧ್ಯವಿಲ್ಲ. ಇದರಲ್ಲಿ ಯಾವುದೇ ಸಂಶಯವಿರಲು ಸಾಧ್ಯವಿಲ್ಲ. ನಿಶ್ಚಯ ಬುದ್ಧಿಯಲ್ಲಿ ಮತ್ತೆ ಯಾವುದಾದರೂ ಒಂದು ಸಂಶಯವು ಬಂದು ಬಿಡುತ್ತದೆ. ಕೆಟ್ಟ ಸಂಘವು ಸಿಕ್ಕಿಬಿಡುತ್ತದೆ. ಈಶ್ವರಿಯ ಸಂಘದಲ್ಲಿ ನಡೆಯುತ್ತಾ ಹೋದರೆ ಪಾರಾಗಿ ಬಿಡುತ್ತಾರೆ. ಸಂಘವನ್ನು ಬಿಡುತ್ತಾರೆಂದರೆ ವಿಷಯ ಸಾಗರದಲ್ಲಿ ಮುಳುಗಿ ಬಿಡುತ್ತಾರೆ. ಒಂದು ಕಡೆ ಕ್ಷೀರ ಸಾಗರವಿದೆ, ಮತ್ತಿನ್ನೊಂದು ಕಡೆ ವಿಷಯ ಸಾಗರವಿದೆ. ಜ್ಞಾನಾಮೃತವೆಂದು ಹೇಳುತ್ತಾರೆ. ತಂದೆಯು ಜ್ಞಾನ ಸಾಗರನಾಗಿದ್ದಾರೆ. ಅವರ ಮಹಿಮೆಯೂ ಇದೆ. ಅವರ ಯಾವ ಮಹಿಮೆಯನ್ನು ಲಕ್ಷ್ಮೀನಾರಾಯಣರಿಗೆ ಕೊಡಲು ಸಾಧ್ಯವಿಲ್ಲ. ಕೃಷ್ಣನು ಜ್ಞಾನ ಸಾಗರನಲ್ಲ, ತಂದೆಯು ಪವಿತ್ರತೆಯ ಸಾಗರನಾಗಿದ್ದಾರೆ. ಬಲೆ ಆ ದೇವತೆಗಳು ಸತ್ಯಯುಗ ತ್ರೇತಾಯುಗದಲ್ಲಿ ಪವಿತ್ರವಾಗಿರುತ್ತಾರೆ, ಆದರೆ ಸದಾ ಕಾಲಕ್ಕಾಗಿ ಇರುವುದಿಲ್ಲ. ಅರ್ಧಕಲ್ಪದ ನಂತರ ಮತ್ತೆ ಇಳಿಯುತ್ತಾರೆ. ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ. ಸದ್ಗತಿ ದಾತ ನಾನೊಬ್ಬನೇ ಆಗಿದ್ದೇನೆ. ನೀವು ಸದ್ಗತಿಯಲ್ಲಿ ಹೋಗುತ್ತೀರಿ. ನಂತರ ಮಾತುಗಳು ಇರುವುದಿಲ್ಲ. ಈಗ ನೀವು ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಶಿವ ತಂದೆಯಿಂದ ಓದಿ ಶಿಕ್ಷಕರಾಗಿದ್ದೀರಿ. ಮುಖ್ಯ ಪ್ರಾಂಶುಪಾಲರು ಶಿವ ತಂದೆಯಾಗಿದ್ದಾರೆ. ನೀವು ಅವರ ಬಳಿ ಬರುತ್ತೀರಿ. ನಾವು ಶಿವ ತಂದೆಯ ಬಳಿ ಬಂದಿದ್ದೇವೆ ಎಂದು ಹೇಳುತ್ತಾರೆ. ಅರೆ, ಅವರಂತೂ ನಿರಾಕಾರನಾಗಿದ್ದಾರೆ. ಇವರು ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಆದ್ದರಿಂದ ಬಾಬ್ದಾದರವರ ಬಳಿ ಹೋಗುತ್ತೇವೆ ಎಂದು ಹೇಳುತ್ತಾರೆ. ಈ ಬ್ರಹ್ಮರವರು ತಂದೆಯ ರಥವಾಗಿದ್ದಾರೆ. ಇವರ ಮೇಲೆ ಶಿವ ತಂದೆಯು ಸವಾರಿಯಾಗುತ್ತದೆ. ಬ್ರಹ್ಮರವರ ರಥ ಕುದುರೆ, ಅಶ್ವವೆಂದು ಹೇಳುತ್ತಾರೆ. ದಕ್ಷ ಪ್ರಜಾಪತಿಯು ಯಜ್ಞವನ್ನು ರಚಿಸಿದರೆಂದು ಇದರ ಮೇಲೆ ಒಂದು ಕಥೆ ಇದೆ. ಕಥೆಯನ್ನು ಬರೆದು ಬಿಟ್ಟಿದ್ದಾರೆ, ಆದರೆ ಈ ರೀತಿಯಂತೂ ಇಲ್ಲ. ಶಿವ ಭಗವಾನ್ ವಾಚ, ಯಾವಾಗ ಭಾರತದಲ್ಲಿ ಅತಿ ಧರ್ಮದ ನಿಂದನೆಯಾಗುವುದೋ ಆಗ ನಾನು ಬರುತ್ತೇನೆ. ಗೀತಾವಾದಿಗಳು ಯದಾ ಯದಾ ಹಿ ಧರ್ಮಸ್ಯ ಎಂದು ಹೇಳುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ನಿಮ್ಮದು ಬಹಳ ಚಿಕ್ಕ ವೃಕ್ಷವಾಗಿದೆ, ಬ್ರಾಹ್ಮಣ ವೃಕ್ಷ. ಇದಕ್ಕೆ ಬಿರುಗಾಳಿಗಳು ಬರುತ್ತವೆ. ಇದು ಹೊಸ ವೃಕ್ಷವಾಗಿದೆಯಲ್ಲವೇ? ಮತ್ತು ತಳಪಾಯವೂ ಆಗಿದೆ.
ಇಷ್ಟು ಅನೇಕ ಧರ್ಮಗಳು ಮಧ್ಯ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯನ್ನು ನೆಡುತ್ತಾರೆ ಅಂದಾಗ ಎಷ್ಟೊಂದು ಶ್ರಮವಿದೆ. ಅನ್ಯರಿಗೆ ಶ್ರಮ ಎನಿಸುವುದಿಲ್ಲ. ಅವರು ಮೇಲಿನಿಂದ ಬರುತ್ತಿರುತ್ತಾರೆ. ಇಲ್ಲಂತೂ ಯಾರು ಸತ್ಯುಗ ತ್ರೇತಾಯುಗದಲ್ಲಿ ಬರುವವರಿದ್ದಾರೋ ಆ ಆತ್ಮಗಳು ಕುಳಿತು ಓದುತ್ತಾರೆ. ಯಾರು ಪತಿತರಾಗಿದ್ದರೋ ಅವರನ್ನು ಪಾವನ ದೇವತೆಗಳನ್ನಾಗಿ ಮಾಡಲು ತಂದೆಯು ಕುಳಿತು ಓದಿಸುತ್ತಾರೆ. ಗೀತೆಯನ್ನಂತೂ ಇವರು ಬ್ರಹ್ಮ ಬಹಳ ಓದುತ್ತಿದ್ದರು. ಹೇಗೆ ಈಗ ಆತ್ಮಗಳನ್ನು ನೆನಪು ಮಾಡಿ ಪಾಪವು ಪರಿಹಾರ ಆಗಲಿ ಎಂದು ದೃಷ್ಟಿ ಕೊಡಲಾಗುತ್ತದೆ. ಇದನ್ನು ಭಕ್ತಿ ಮಾರ್ಗದಲ್ಲಿ ಗೀತೆಯ ಮುಂದೆ ನೀರನ್ನು ಇಟ್ಟು ಕುಳಿತು ಓದುತ್ತಾರೆ. ಇದರಿಂದ ಪಿತೃಗಳ ಉದ್ಧಾರ ಆಗುವುದು ಎಂದು ತಿಳಿಯುತ್ತಾರೆ. ಆದ್ದರಿಂದ ಪಿತೃಗಳನ್ನು ನೆನಪು ಮಾಡುತ್ತಾರೆ. ಭಕ್ತಿಯಲ್ಲಿ ಗೀತೆಗೆ ಬಹಳ ಮಾನ್ಯತೆ ಕೊಡುತ್ತಾರೆ. ಅರೆ, ಈ ಬ್ರಹ್ಮ ಕಡಿಮೆ ಭಕ್ತರಾಗಿದ್ದಾರೇನು? ರಾಮಾಯಣ ಮೊದಲಾದವುಗಳನ್ನು ಓದುತ್ತಿದ್ದರು. ಬಹಳ ಖುಷಿಯಾಗುತ್ತಿತ್ತು. ಅದೆಲ್ಲವೂ ಕಳೆದು ಹೋಯಿತು. ಈಗ ತಂದೆಯು ತಿಳಿಸುತ್ತಾರೆ, ಕಳೆದು ಹೋಗಿರುವುದಕ್ಕೆ ಚಿಂತಿಸಬೇಡಿ. ಬುದ್ಧಿಯಿಂದ ಎಲ್ಲವನ್ನೂ ತೆಗೆದುಹಾಕಿ. ತಂದೆಯು ಸ್ಥಾಪನೆ, ವಿನಾಶ ಮತ್ತು ರಾಜಧಾನಿಯ ಸಾಕ್ಷಾತ್ಕಾರ ಮಾಡಿಸಿರುವುದರಿಂದ ಅದು ಪಕ್ಕ ಆಗಿದೆ. ಇದೆಲ್ಲವೂ ಸಮಾಪ್ತಿಯಾಗುತ್ತದೆ. ಅದು ಗೊತ್ತಿರಲಿಲ್ಲ. ಇದೆಲ್ಲವೂ ಆಗುವುದು ಎಂದು ತಂದೆಯು ತಿಳಿಸಿದರು. ತಡವಾಗುವುದೇನು, ನಾನು ಹೋಗಿ ಇಂತಹ ರಾಜನಾಗುತ್ತೇನೆ ಎಂದು ಬಾಬಾರವರು ಏನೇನೋ ತಿಳಿಯುತ್ತಿದ್ದರು. ನೀವು ಮಕ್ಕಳು ತಂದೆಯ ಪ್ರವೇಶತೆ ಹೇಗಾಯಿತು ಎಂದು ತಿಳಿದಿದ್ದೀರಿ. ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಬ್ರಹ್ಮ ವಿಷ್ಣು ಶಂಕರರ ಹೆಸರನ್ನಂತೂ ಹೇಳುತ್ತಾರೆ. ಆದರೆ ಈ ಮೂವರಲ್ಲಿಯೂ ಭಗವಂತ ಯಾರಲ್ಲಿ ಪ್ರವೇಶ ಮಾಡುತ್ತಾರೆ ಎಂಬ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅವರು ವಿಷ್ಣುವಿನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಅಂದರೆ ವಿಷ್ಣು ದೇವತೆ ಆಗಿದ್ದಾರೆ ಅಂದ ಮೇಲೆ ಹೇಗೆ ಓದಿಸುತ್ತಾರೆ? ನಾನು ಇವರಲ್ಲಿ ಬ್ರಹ್ಮರವರಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ. ಆದ್ದರಿಂದ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ತೋರಿಸಿದ್ದಾರೆ. ಒಂದು ಪಾಲನೆ ಮತ್ತಿನ್ನೊಂದು ವಿನಾಶವಾಗಿದೆ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಭಗವಾನ್ ವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ರಾಜಯೋಗವನ್ನು ಕಲಿಸಿ ರಾಜ ಪದವಿಯನ್ನು ಕೊಡಿಸಲು ಆ ಭಗವಂತನು ಯಾವಾಗ ಬಂದರು? ಇದನ್ನು ಈಗ ತಿಳಿಯುತ್ತೀರಿ. ಮಕ್ಕಳಿಗೆ 84 ಜನ್ಮಗಳ ರಹಸ್ಯವನ್ನು ತಿಳಿಸಿದ್ದಾರೆ. ಪೂಜ್ಯ ಪೂಜಾರಿಗಳ ರಹಸ್ಯವನ್ನು ತಿಳಿಸಿದ್ದಾರೆ. ವಿಶ್ವದಲ್ಲಿ ಶಾಂತಿಯ ರಾಜ್ಯವು ಈ ಲಕ್ಷ್ಮೀನಾರಾಯಣರದಾಗಿದೆಯಲ್ಲವೇ? ಇದನ್ನು ಇಡೀ ಪ್ರಪಂಚವೇ ಬಯಸುತ್ತದೆ. ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತೋ ಆ ಸಮಯದಲ್ಲಿ ಎಲ್ಲರೂ ಶಾಂತಿಧಾಮದಲ್ಲಿ ಇದ್ದರು. ನಾವು ಶ್ರೀಮತದ ಅನುಸಾರ ಈಗ ಈ ಕಾರ್ಯವನ್ನು ಮಾಡುತ್ತಿದ್ದೇವೆ. ಇದನ್ನು ಅನೇಕ ಬಾರಿ ಮಾಡಿದ್ದೇವೆ ಮತ್ತು ಮಾಡುತ್ತೇವೆ. ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ. ಇದು ಸಹ ನಿಮಗೆ ತಿಳಿದಿದೆ. ದೇವಿ ದೇವತಾ ಧರ್ಮದವರಿಗೆ ಹಿಡಿಸುತ್ತದೆ. ಭಾರತದ್ದೇ ಮಾತಾಗಿದೆ. ಯಾರು ಈ ಕುಲದವರಾಗಿದ್ದಾರೋ ಅವರು ಮತ್ತೆ ಬರುತ್ತಾರೆ ಮತ್ತು ಬರುತ್ತಿರುತ್ತಾರೆ. ಹೇಗೆ ನೀವು ಬಂದಿದ್ದೀರೋ ಹಾಗೆಯೇ ಅನ್ಯ ಪ್ರಜೆಗಳು ತಯಾರಾಗುತ್ತಿರುತ್ತಾರೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ. ಜ್ಞಾನ ಯೋಗ ಮುಖ್ಯವಾಗಿದೆ. ಯೋಗಕ್ಕೂ ಸಹ ಜ್ಞಾನವು ಬೇಕಾಗುತ್ತದೆ ಮತ್ತು ಶಕ್ತಿ ಗೃಹದ ಪವರ್ ಹೌಸ್ ಜೊತೆ ಯೋಗವು ಬೇಕು. ಯೋಗದಿಂದ ವಿಕರ್ಮಗಳು ವಿನಾಶ ಆಗುತ್ತವೆ ಮತ್ತು ಆರೋಗ್ಯವಂತರು ಐಶ್ವರ್ಯವಂತರು ಆಗುತ್ತೀರಿ. ಪಾಸ್ ವಿತ್ ಹಾನರ್ ಆಗುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಯಾವ ಮಾತು ಕಳೆದು ಹೋಗಿದೆ ಅದರ ಚಿಂತನೆ ಮಾಡಬಾರದು. ಇದುವರೆಗೂ ಏನೆಲ್ಲ ಓದಿದ್ದೀರೋ ಅದನ್ನು ಮರೆಯಬೇಕು.
ಒಬ್ಬ ತಂದೆಯಿಂದ ಕೇಳಬೇಕು ಮತ್ತು ತಮ್ಮ ಬ್ರಾಹ್ಮಣ ಕುಲವನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. 2. ಪೂರ್ಣ ನಿಶ್ಚಯ ಬುದ್ಧಿಯವರಾಗಬೇಕು. ಯಾವುದೇ ಮಾತಿನಲ್ಲಿ ಸಂಶಯದಲ್ಲಿ ಬರಬಾರದು. ಈಶ್ವರನ ಸಂಘ ಮತ್ತು ವಿದ್ಯೆಯನ್ನೆಂದು ಬಿಡಬಾರದು. ವರದಾನ: ಆತ್ಮೀಯ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಪರಿಶ್ರಮದಿಂದ ಮುಕ್ತರಾಗುವಂತಹ ಆತ್ಮೀಯ ಪ್ರಿಯತಮೇ ಭವ. ಪ್ರಿಯತಮ ತನ್ನ ಕಳೆದು ಹೋಗಿದ್ದ ಪ್ರಿಯತಮೆಯರನ್ನು ನೋಡಿ ಖುಷಿಯಾಗುತ್ತಾರೆ. ಆತ್ಮೀಯ ಆಕರ್ಷಣೆಯಿಂದ ಆಕರ್ಷಿತರಾಗಿ ತಮ್ಮ ಸತ್ಯ ಪ್ರಿಯತಮನನ್ನು ತಿಳಿದಿರಿ, ಪಡೆದಿರಿ, ಯಥಾರ್ಥ ಗುರಿಯನ್ನು ತಲುಪಿದಿರಿ. ಯಾವಾಗ ಇಂತಹ ಆತ್ಮೀಯ ಪ್ರಿಯತಮೆಯರು ಈ ಪ್ರೀತಿಯ ಗೆರೆಯ ಒಳಗೆ ತಲುಪುವಿರಿ, ಆಗ ಅನೇಕ ಪ್ರಕಾರದ ಪರಿಶ್ರಮಗಳಿಂದ ಬಿಡುಗಡೆ ಹೊಂದುವಿರಿ. ಏಕೆಂದರೆ ಈ ಜ್ಞಾನ ಸಾಗರನ ಸ್ನೇಹದ ಅಲೆ, ಶಕ್ತಿಯ ಅಲೆ ಸದಾ ಕಾಲಕ್ಕಾಗಿ ರಿಫ್ರೆಶ್ ಮಾಡಿಬಿಡುವುದು. ಈ ಮನರಂಜನೆಯ ವಿಶೇಷ ಸ್ಥಾನ, ಮಿಲನ ಮಾಡುವ ಸ್ಥಾನ ನೀವು ಪ್ರಿಯತಮೆಯರಿಗಾಗಿ ಪ್ರಿಯತಮನು ಮಾಡಿಸಿದ್ದಾರೆ. ಸ್ಲೋಗನ್: ಏಕಾಂತವಾಸಿಯಾಗುವ ಜೊತೆಗೆ ಏಕನಾಮಿ ಮತ್ತು ಎಕಾನಮಿ ಉಳ್ಳವರು ಆಗಿ. ಓಂ ಶಾಂತಿ.